ಲಕ್ಷ್ಯದ ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅನುಷ್ ಶೆಟ್ಟಿ, ಅಟ್ಲಾಂಟಾ, USA. ಸಂಧ್ಯಾ ಶೆಟ್ಟಿಗಾರ್, ಅಂಡಮಾನ್. ವಿದ್ಯಾ ಪುನೀತ್ ಕುಮಾರ್, ಆಸ್ಟ್ರೇಲಿಯಾ. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ. ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು, ಜೀನನು, ಬುದ್ಧನು, ಯೇಸು ಕ್ರಿಸ್ತನೂ ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಲೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ ಹಾಗೂ 1 ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಆಧ್ಯಾತ್ಮಿಕ ರಸಗವಳ, ಜನಜಾಗೃತಿ ಚಿಂತನ ಸಮಾವೇಶ, ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರ ಸಾಹಸಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ, 1 ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು, ಬಾಲಯೋಗ, ಮಾತೃಯೋಗ, ಧ್ಯಾನ ಯೋಗ, ಯೋಗ ಶ್ರೀರಕ್ಷಾ, ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ 1+2 ಸೂತ್ರದನ್ವಯ
ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ. ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಬಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಪಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು. ಇವರು ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು. ಹೂ ಎನ್ನುವಿರಾ? ಶ್ರೀ ಶಂಕರ ವಾಹಿನಿ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಇಂದಿನ ವಿಚಾರ ಅತ್ಯಂತ ಸೂಕ್ಷ್ಮ, ಅತ್ಯಂತ ಪ್ರಬಲ, ಅತ್ಯಂತ ಗಾಢ ಮತ್ತು ಗೂಢ. ಏನು ಗೊತ್ತೇ? ಆದಷ್ಟು ಬೇಗ ಭಗವದೀಯರಾಗೋಣ. ಆಸ್ತಿ ಪಾಸ್ತಿ ಕೀರ್ತಿ ಅಂತಸ್ತು ಎಲ್ಲರಿಗೂ ಬೇಕು. ಎಕರೆಗಟ್ಟಲೆ ಭೂಮಿ ನನ್ನದಾಗಬೇಕು, ಹಲವಾರು ಕಾರ್ಗಳ ಓನರ್ ನಾನಾಗಬೇಕು, ಕೆಜಿಗಟ್ಟಲೆ ಚಿನ್ನ ನನ್ನದಾಗಬೇಕು, ಹೆಸರು ಕೀರ್ತಿ ಹೇರಳವಾಗಿರಬೇಕು. ನನ್ನ ಮಾತೇನು ಗೊತ್ತೇ? ಭಗವಂತ ನನ್ನವನಾಗಬೇಕು. ಅತ್ಯಂತ ಸರಳ, ಅತ್ಯಂತ ಪ್ರಬಲ, ಅತ್ಯಂತ ವಿರಳ, ಅತ್ಯಂತ ವಿಸ್ತಾರ. ಭಗವದೀಯರಾಗೋಣವೇ? ದೇವರವರಾಗೋಣವೇ? ದೇವರು ನಮ್ಮವ ಅಂತ ಹೇಳೋದು ಒಂದು ಕಡೆ, ಭಗವಂತನೇ ಬಾಯ್ಬಿಟ್ಟು ಈ ಮಗು ನನ್ನವ, ಈ ವ್ಯಕ್ತಿ ನನ್ನ ದಾಸ, ಈ ವ್ಯಕ್ತಿ ನನ್ನ ಸೇವಕ ಎಂಬುದನ್ನು ಒಳ ಕಿವಿಗೆ ಸ್ಪಷ್ಟವಾಗಿ ಭಗವಂತ ಮಗು ನೀನು ಅಂದರೆ ನನಗೆ ಬಹಳ ಅಚ್ಚುಮೆಚ್ಚು, ನೀನಂತೂ ನನ್ನವನು, ನಿನ್ನ ನೆರಳು ನಿನ್ನನ್ನು ಮರೆತರು ನಾನಂತೂ ನಿನ್ನನ್ನು ಮರೆಯುವುದಿಲ್ಲ. ಯೋಚನೆ ಮಾಡಿ, ಇಂಥ ಆಶ್ವಾಸನೆ ನಿಮ್ಮೊಳಗಿನ ಪ್ರಾಣಶಕ್ತಿ ನಿಮಗೆ ಸದಾ ಹೇಳುತ್ತಿದೆ, ನೀಡುತ್ತಿದೆ, ಕರೆಯುತ್ತಿದೆ, ಕೋರುತ್ತಿದೆ. ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಜನರನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಹಣ ಸಾಕು, ಹೆಂಡ ಸಾಕು. ಯೋಚನೆ ಮಾಡಿ, ಹಲವು ವಿಧಿವಿಧಾನಗಳು ಸಾಕು. ಭಗವಂತ ಇಂಪಾರ್ಷಿಯಲ್ ಆಗಿರುತ್ತಾನೆ. ತರತಮ ಭಾವವಿಲ್ಲದೆ ಕೇವಲ ಗುಣೈಕ ಪಕ್ಷಪಾತಿಯಾಗಿ ಭಗವಂತನಿರುತ್ತಾನೆ. ಎದೆಗೊಡಿಯಲ್ಲಿರುವ ಪ್ರಾಣಶಕ್ತಿ, ತ್ರಾಣಶಕ್ತಿ, ಮಾನಶಕ್ತಿ, ಗಾನಶಕ್ತಿ, ಯಾನಶಕ್ತಿ, ಧ್ಯಾನತಕ್ಷಿ, SOUL ಸೋಲ್, ಅದು ಆತ್ಮಶಕ್ತಿಯಾಗಿರುತ್ತದೆ. ಫಿಸಿಕಲಿ ಆತ್ಮ ಕಣ್ಣಿಗೆ ಕಾಣುವುದಿಲ್ಲ. ಭಗವಂತ ಎಷ್ಟು ಸೊನ್ನೆಯಾಗಿದ್ದಾನೆ ಎಂದರೆ, ನಾನು ನಿನ್ನೊಳಗಿದ್ದೇನೆ, ನಿನ್ನನ್ನು ಬದುಕಿಸುತ್ತೇನೆ, ಬೆಳೆಯಿಸುತ್ತೇನೆ, ಬೆಳಗಿಸುತ್ತೇನೆ, ನಿನ್ನನ್ನು ವ್ಯಕ್ತಿಯಾಗಿ ಜಗತ್ತಿಗೆ ತೋರಿಸುತ್ತೇನೆ. ನನ್ನದಾದ ಯಾವ ಐಡೆಂಟಿಟಿ ಕೂಡ ನಿನಗೆ ನಾನು ಕೊಡುವುದಿಲ್ಲ. ಎಂಥ ಅದ್ಭುತವಾದ ನಿಸ್ವಾರ್ಥತೆಯ ಗಣಿ ಆತ. ಯೋಚನೆ ಮಾಡಿ, ನನ್ನ ಫೋಟೋ ಕೂಡ ನೀನು ತೆರೆಯಲು ಸಾಧ್ಯವಿಲ್ಲ. ನನ್ನ ಸ್ಮರಣೆ ನಿನ್ನ ಮನಸ್ಸಿನಲ್ಲಿ ನೀನು ಸ್ಥಾಯಿಯಾಗಿಟ್ಟುಕೊಳ್ಳಬೇಕು ಹೊರತು ಯಥಾರ್ಥವಾಗಿ ಇದು ನನ್ನ ಫೋಟೋ ನೋಡು ಇನ್ನೊಬ್ಬರಿಗೆ ತೋರಿಸುವ ಹಕ್ಕು ನಿಂಗಿಲ್ವೇ ಇಲ್ಲ. ಭಗವಂತ ತನ್ನ ಫೋಟೋ ತೋರಿಸುವುದೇ ಇಲ್ಲ. ತನ್ನ ಶಕ್ತಿ ಕೇವಲ ಅಡಗಿಸಿಯೇ ಆತ ಗುಡುಗುತ್ತಾನೆ. ಎದೆಗುಡಿಯಲ್ಲಿ ಮುಷ್ಟಿಗಾತ್ರದ ಹೃದಯ ನಿಮಿಷಕ್ಕೆ 72 ಬಾರಿ, ದೇಹದ ಹೊಗೆನಳಗಿಯಾದ ಮೂಗಿನ ಮೂಲಕ ನಿಮಿಷಕ್ಕೆ 22 ಬಾರಿ ಉಸಿರಾಟ, ನಿಮಿಷಕ್ಕೊಮ್ಮೆ ಎಂಜಲು ನುಂಗುವುದು ಗಂಟಲಿನಲ್ಲಿ, ನಿಮಿಷಕ್ಕೊಮ್ಮೆ ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವುದು ಕಣ್ಣಿನಲ್ಲಿ.
72 + 22 + 1 + 1 96 ಬಾರಿ ಭಗವಂತ ನಿಮಿಷಕ್ಕೆ ಹಾಜರಿ ಹಾಕುತ್ತಿದ್ದಾನೆ. 60 ಸೆಕೆಂಡಿಗೆ 72 ಬಾರಿ ಬಡಿತ, 22 ಬಾರಿ ಉಸಿರಾಟ, ನಿಮಿಷಕ್ಕೊಮ್ಮೆ ಕಣ್ಣಿನಲ್ಲಿ ಮತ್ತು ಗಂಟಲಿನಲ್ಲಿ ಆತನ ಹೋರಾಟ. 1 ನಿಮಿಷದಲ್ಲಿ 96 ಬಾರಿ ಭಗವಂತ ಹಾಜರಿ ಹಾಕುತ್ತಾನೆ. ಯೋಚನೆ ಮಾಡಿ, ಹುಟ್ಟಿದಂದಿನಿಂದ ಸಾಯುವ ತನಕ ನಿದ್ರೆಯಲ್ಲಿ ಕಡಿಮೆ ಆಗಬಹುದು ಅಷ್ಟೇ ಸಂಖ್ಯೆ, ಬಟ್ ಅವ ಇದ್ದಾನೆ, ಇದ್ದೇ ಇದ್ದಾನೆ, ಅಡಗಿ ಗುಡುಗುತ್ತಿದ್ದಾನೆ. ನಾವು ಭಗವದೀಯರಾಗಬೇಕು, ದೇವರವರಾಗಬೇಕು, ಅವನ ಗಮನವನ್ನು ಸೆಳೆಯಬೇಕು. ಹಣಕ್ಕೆ ಆತ ಬಾಯಿ ಬಿಡುವುದಿಲ್ಲ, ಯಾಕಂದರೆ ಎಲ್ಲ ಒಂದೇ, ಜಗತ್ತೇ ಅವನದು, ಹಣ ಕೂಡ ಅವನದೇ, ಗುಣ ಮಾತ್ರ ನಮ್ಮದು. ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯತೆ, ನಿಸ್ವಾರ್ಥತೆ, ಪರೋಪಕಾರ ಗುಣ, ಹೊಂದಿ ಬಾಳ್ವಿಕೆ, ಸಮರಸ, ಸರಸ, ಸವಿರಸ, ಸಂತಸ. ಯೋಚನೆ ಮಾಡಿ, ಎಷ್ಟೊಂದು ಗುಣಗಳು ನಮ್ಮ ಶಬ್ದಕೋಶ ಡಿಕ್ಷನರಿಯಲ್ಲಿದೆ. ಅದನ್ನು ನಾವು ತೆಗೆದುಕೊಂಡು ನಾವು ನಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ಅದನ್ನು ಭದ್ರವಾಗಿಟ್ಟುಕೊಂಡು ಜನರೆಲ್ಲ ನನ್ನ ಬಂಧು ಬಾಂಧವರು ಎಂಬ ವಿಶಾಲತೆ ವಿಶುದ್ಧತೆಯಿಂದ ಹಂಚಬೇಕು. ಜಗತ್ತೇ ನನ್ನ ಮನೆ. ಶ್ರೀ ಗುರು ಹೇಳ್ತಾರೆ, ದೇವರವರಾಗಬೇಕು ಅಂದರೆ ಅತ್ಯಂತ ಸುಲಭವಾದ ಒಂದು ತತ್ವ ಏನೆಂದರೆ, ಈ ಜಗತ್ತೇ ನನ್ನ ಮನೆ, ಆಕಾಶವೇ ಮನೆಯ ಮಾಡು, ನೆಲವೇ ನನ್ನ ಮನೆಯ ನೆಲ, ಜಗತ್ತೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ, ಜನರೆಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ. ಯೋಚನೆ ಮಾಡಿ, ಅಪಾರ್ಟ್ಮೆಂಟ್ ಅಥವಾ ಕಂಪಾರ್ಟ್ಮೆಂಟ್ ಇಲ್ಲವೇ ಇಲ್ಲ, ವಿಶಾಲವಾದ ಜಗತ್ತು ನನ್ನದು. ಡಿಕ್ಲರೇಷನ್ ಕೊಟ್ಬಿಡಿ, ಯಾರು ನಿಮ್ಮನ್ನು ಅಪರಾಧಿಯಾಗಿ ಕೋರ್ಟಿಗೆ ಎಳೆಯುವುದಿಲ್ಲ, ಪೊಲೀಸ್ ಸ್ಟೇಷನ್ನಿಗೆ ಎಳೆಯುವುದಿಲ್ಲ. ಕಳೆದ 70 ವರ್ಷದಿಂದ ನಾನು ತಿಳಿದಿದ್ದಿದೆ, ಜಗತ್ತೇ ನನ್ನ ಮನೆ, ಮಾನವ ಕುಲವೇ ಕುಟುಂಬ. ನನ್ನ ಹೆಂಡತಿ ಮಕ್ಕಳಿಗಾಗಿ ಇನ್ನೂ ನಾನು ಬೇಡಲಿಲ್ಲ, ಜಗತ್ತಿಗಾಗಿ 3ನೇ ವರ್ಷದಿಂದ ಬೇಡಲು ಆರಂಭಿಸಿದ್ದೇನೆ. 75 ವರ್ಷ ಈಗ. ಯೋಚನೆ ಮಾಡಿ, ಜಗತ್ತು ಮನೆಯಾಗಬೇಕು, ಜಗತ್ತಿನ ಎಲ್ಲರೂ ಸೋದರ ಸೋದರಿಯರೇ ಆಗಿ ಆಪ್ತತೆಯ ಗಣಿಯಾಗಿ ಆತ್ಮೀಯರಾಗಬೇಕು. ಎಷ್ಟೊಂದು ಸುಲಭ. ಯೋಚನೆ ಮಾಡಿದರೆ ಕಾಣ್ತೇವೇ ಇರ್ತೇವೆ ಜಗತ್ತನ್ನು. ಎಲ್ಲರೂ ನಮ್ಮವರೇ, ಎಲ್ಲರೂ ಬಂಧು ಬಾಂಧವರೇ, ಎಲ್ಲರೂ ಸೋದರ ಸೋದರರೇ. ಅದನ್ನು ನಾವು ಅರ್ಥೈಸಿಕೊಳ್ಳೋಣ. ಈ ಭಾವ ನಮ್ಮದಾದರೆ ಎಲ್ಲೋ ಭೂಕಂಪವಾಗುತ್ತದೆ ಇರಾನ್ನಲ್ಲಿ, ಆಗ ನನ್ನ ಹೃದಯ ಬಡಿಯುತ್ತದೆ, ಅಯ್ಯೋ ಪಾಪ ಎಂದು. ಎಲ್ಲೋ ತಳಮಳವಾಗುತ್ತದೆ, ಎಲ್ಲೋ ಗಲಾಭೆ ಆಗುತ್ತದೆ. ಯೋಚನೆ ಮಾಡಿ, ಆಗ ನನಗೂ ಕೂಡ ನೋವಾಗುತ್ತದೆ. ನಿಮ್ಮ ಕಾಲು ಕಿರಿಬೆರಳಿಗೆ ಗಾಯವಾದರೆ ಹೇಗೆ ನಿಮಗೆ ನೋವಾಗುತ್ತದೆಯೋ, ಇಡೀ ಜಗತ್ತೇ ನಿಮ್ಮ ಮನೆ. ಯೋಚನೆ ಮಾಡಿ, ಯಾವ ಆಸ್ಟ್ರೇಲಿಯಾದಲ್ಲೂ ಕೂಡ ನಿಮ್ಮ ಕಿರಿಬೆರಳಿದೆ, ಅಮೆರಿಕದಲ್ಲೂ ಕೂಡ ನಿಮ್ಮ ಕಿವಿ ಇದೆ. ಈ ಭಾವನೆ ನೀವು ಸಾರ್ಥಕವಾಗಿ ಮಾಡಿಕೊಂಡಿರಿ ಎಂದರೆ ಜಗತ್ತೇ ನಿಮ್ಮದಾಗುತ್ತದೆ, ಜಗತ್ತಿನ ಒಂದೊಂದು ಅಂಶವೂ ಕೂಡ ನಿಮ್ಮದೇ. ಯೋಚನೆ ಮಾಡಿ, ಜಗತ್ ರಕ್ಷಕನಾಗಿ ಭಗವಂತನಿದ್ದಾನೆ, ಜಗತ್ತೇ ನನ್ನ ಮನೆ ಎಂಬ ಭಾವ ರಕ್ತಗತವಾಯಿತು ಎಂದರೆ ಯಥಾರ್ಥವಾಗಿ ವಿಶ್ವ ಬಂಧು ಪರಿಷತ್ ನಮ್ಮದಾಗುತ್ತದೆ. ಎಲ್ಲರೂ ಬಂಧುಗಳೇ. ವಿಶ್ವ ಎಂದರೆ ಜಗತ್ತು, ಜನರೆಂದರೆ ಬಂಧುಗಳು, ವಿಶ್ವ ಬಂಧು ಪರಿಷತ್ ಎಂದರೆ ಸಮೂಹ. ವಿಶ್ವ ಬಂಧು ಪರಿಷತ್ ನಮ್ಮದಾಗುತ್ತದೆ. ಡಿವೈನ್ ಪಾರ್ಕಿನ ಹಿರಿಮೆ ಅದೊಂದು ವಿಶ್ವ ಬಂಧು ಪರಿಷತ್. ಜಗತ್ತಿಗೊಂದೇ ಡಿವೈನ್ ಪಾರ್ಕ್. ಜಗತ್ತಿಗೊಂದೇ ವಿಶ್ವ ಬಂಧು ಪರಿಷತ್. ಯೋಚನೆ ಮಾಡಿ, ಅದು ಕೇವಲ ಮೆಕ್ಯಾನಿಕಲ್ ನಾಲ್ಗೆ ತುದಿ ಇರಬಾರ್ದು, ಹೃದಯಾಂತರಾಳದಿಂದ ಬರಬೇಕು. ಕಳೆದ 50 ವರ್ಷಗಳಿಂದಲೂ ನಾವು ಇದನ್ನು
ಹೃದ್ಗತವಾಗಿ ಮಾಡಿಕೊಂಡಿದ್ದೇವೆ. ಜಾತಿ, ಮತ, ಕುಲ, ಗೋತ್ರ ಭೇದವಿಲ್ಲದೆ ನೀನು ಮನುಷ್ಯ, ನನ್ನ ಅಣ್ಣ ತಮ್ಮ, ನೀನು ಮನುಷ್ಯ, ನನ್ನ ಅಕ್ಕ ತಂಗಿ, ಖಂಡಿತವಾಗಿ ನಾನು ಗೌರವಿಸುತ್ತೇನೆ. ಗೌರವ ಆಧಾರದಿಂದ ನಾವು ಯಥಾರ್ಥವಾಗಿ ಆತ್ಮಶಕ್ತಿ ಜಾಗೃತಿ ಕೇಂದ್ರ, ಇದು ಡಿವೈನ್ ಪಾರ್ಕ್ ಆಗಿದೆ. ಭಗವದೀಯರು ನೀವು ಆಗಬೇಕು ಎಂದರೆ ಆತ್ಮಶಕ್ತಿ ಸಂಬಂಧ ಮಾತ್ರ ಅಲ್ಲಿರಬೇಕು. ನನಗೂ ನಿನಗೂ ಒಳಗಡೆ ಇರುವ ಆತ್ಮಶಕ್ತಿ ಭಗವಂತನ ಅಂಶ, ಭಗವಂತನ ಸ್ಪೆಷಲ್ ಫ್ಯಾಕ್ಟ್ರಿಯಿಂದ ನಾವಿಬ್ಬರು ಬಂದಿದ್ದೇವೆ. ನಮಗೆ ಅನ್ಯೋನ್ಯತೆಯೊಂದು ಹುಟ್ಟಿನಿಂದ ಬಂದ ಸಂಪೂರ್ಣವಾದ ಸ್ಥಾಯಿಯಾಗುವಂಥ ಅದ್ಭುತವಾದ ಸಂಬಂಧ. ಯೋಚನೆ ಮಾಡಿ, ಈ ಭಾವ ನಾವು ಎಷ್ಟು ಬೇಗ ತಂದುಕೊಳ್ಳುತ್ತೇವೋ ಆಗ ಜಗತ್ತಿನಲ್ಲಿ ಸಮರಸ, ಸಂತಸ, ಸ್ನೇಹ, ಸೌಹಾರ್ದ ಉಕ್ಕಿ ಹರಿಯುತ್ತದೆ. ಆಗ ದೇವರು ಎಂದಾಗ ಭಸ್ಮ ಹಾಕಿಕೊಂಡು, ನಾಮ ವಿಭೂತಿ ಅಕ್ಷತೆ ಹಾಕಿಕೊಂಡು ಮೆರೆಯಬೇಕಾಗಿಲ್ಲ. ನನ್ನೊಳಗಿನ ಪ್ರಾಣಶಕ್ತಿ ತ್ರಾಣಶಕ್ತಿ, ನಿನ್ನೊಳಗಿನ ಪ್ರಾಣಶಕ್ತಿ ತ್ರಾಣಶಕ್ತಿ ಒಂದೇ ಫ್ಯಾಕ್ಟ್ರಿಯಿಂದ ಬಂದದ್ದು, ಒಂದೇ ತಾಯಿಯ ಮಕ್ಕಳು ನಾವು. ವಿಶ್ವ ಬಂಧು ಪರಿಷತ್ ಎಂದು ಕೈ ಕೈ ಜೋಡಿಸಿ ಹೆಗಲ ಮೇಲೆ ಕೈ ಹಾಕಿಕೊಂಡು ನಾವು ಒಗ್ಗಟ್ಟನ್ನು ತೋರಿಸಬಹುದು. ಯೋಚನೆ ಮಾಡಿ, ಇದು ಯಥಾರ್ಥವಾಗಿ ನಮ್ಮ ಗುರಿ. ಭಗವದೀಯರಾಗಬೇಕು, ಭಗವಂತ ನಮ್ಮವ ಎಂಬುದನ್ನು ತೋರಿಸಬೇಕು. ನಾನು ಹೇಳುವುದಲ್ಲ, ಭಗವಂತ ನೀನು ನಮ್ಮವ, ಭಗವಂತನೇ ಆಪ್ತತೆಯಿಂದ ಮಗು ನಿನ್ನನ್ನು ಮೆಚ್ಚಿಕೊಂಡಿದ್ದೇನೆ, ನೀನು ನನ್ನವ ಎಂದು ನಮ್ಮ ಒಳಕಿವಿಗೆ ಆ ಮಧುರವಾಣಿ ಸ್ಪಷ್ಟವಾಗಿ ಕೇಳುವಂತಾಗಬೇಕು. ಅದಕ್ಕೆ ಸಾಧನೆ ಮಾಡಬೇಕು. ಸಾಗಿಸುವುದು ನಾನು ನನ್ನದು ನನ್ನಿಂದ ಎಂಬ ಆಮಿಕೆಯನ್ನು, ಧರಿಸುವುದು ಭಗವಂತ ನೀನೇ ಶ್ರೇಷ್ಠ, ನೀನು ಎಲ್ಲರೊಳಗಿರುವಿ ಎಂಬ ಈ ಸದ್ಭಾವನೆಯನ್ನು, ನೆಗೆಯುವುದು ಭಗವಂತ ಎಲ್ಲೆಡೆ ಇದ್ದಾನೆ, ಕಣ್ಣು ತೆರೆದರೆ ಭಗವಂತನೇ ಕಾಣುತ್ತಾನೆ, ಕಣ್ಣು ಮುಚ್ಚಿದರೆ ಒಳಗಡೆ ಭಗವಂತ ಹೃದಯದಲ್ಲಿದ್ದಾನೆ, ಭಗವದೀಯನಾಗಿ ನಾನಿದ್ದೇನೆ, ನನ್ನಷ್ಟು ಖುಷಿ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಜಗತ್ತೇ ಮನೆ, ಮಾನವ ಕುಲವೇ ಕುಟುಂಬ, ಹಬ್ಬ, ನನ್ನನ್ನು ತಡೆಯುವವರು ಯಾರೂ ಇಲ್ಲ, ನಾನೀಗ ವಿಶ್ವಮಯಿಯಾಗಿದ್ದೇನೆ, ಜಗದಗಲಾಗಿದ್ದೇನೆ, ಘಂಟಾ ಘೋಷವಾಗಿ ಸಾರಬೇಕು. ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯವಾಗುವಾಗ ಸೂರ್ಯ ಜಗತ್ತಿಗೊಮ್ಮೆ ಖಂಡಿತವಾಗಿ ಒಬ್ಬನೇ ಆಗಿ ಬೆಳಗುತ್ತಾನೆ. ಪ್ರತಿದಿನ ಸೂರ್ಯ ಹೇಳುತ್ತಾನೆ, ಜಗತ್ತನ್ನು ನಾನು ಬೆಳಗಿಸುತ್ತೇನೆ, ಒಬ್ಬರೂ ನನ್ನನ್ನು ನೋಡೋರಿಲ್ಲ ಮಗು ಅಂತ ಅಳುತ್ತಾ ಸೂರ್ಯ ಹೇಳ್ತಾನೆ. ಯೋಚನೆ ಮಾಡಿ, ನಾವೆಷ್ಟು ದೌರ್ಭಾಗ್ಯವಂತರು. ಜಗತ್ತನ್ನು ಬೆಳಗುವ ಸೂರ್ಯನನ್ನು ಒಮ್ಮೆ ಕೂಡ ನಾವು ಕಣ್ಣೆತ್ತಿ ನೋಡುವುದಿಲ್ಲ ಎಂದರೆ ನಮ್ಮಷ್ಟು ಅದೃಷ್ಟಹೀನರು ಯಾರಿದ್ದಾರೆ? ಒಳಗಿಡುವ ಪ್ರಾಣಶಕ್ತಿ ಎದೆಗೊಡಿಯಲ್ಲಿರುವ ಭಗವಂತ, ಆತನನ್ನು ಒಂದು ಕ್ಷಣವೂ ನಾವು ಮಾತನಾಡಿಸುವುದಿಲ್ಲ. ಯಥಾರ್ಥವಾಗಿ ರಾತ್ರಿ ಹೆಣದಂತೆ ಮಲಗಿರುತ್ತೇವೆ 6 ರಿಂದ 8 ಗಂಟೆ. ಯೋಚನೆ ಮಾಡಿ, ಬೆಳಗ್ಗೆ ಎದ್ದೊಡನೆ ಆ ಪ್ರಾಣಶಕ್ತಿಯನ್ನು ಮಾತಾಡಿಸಬೇಡವೇ? ರಾತ್ರಿ ನಾನು ಹೆಣದಂತೆ ಮಲಗಿದ್ದಿ, ನೀನು ಮಾತ್ರ ಸದ್ದಿಲ್ಲದೆ ಕೆಲಸ ಮಾಡುತ್ತಿದ್ದಿ, ನೀನು ವಿಶ್ರಾಂತಿ ಇಲ್ಲದೆ ಟು ಟುಂಬ್ ನನಗಾಗಿ ಶ್ರಮಿಸುವಿ. ಹೇ ದೇವ, ರಾತ್ರಿ ನಾನು ಹೆಣದಂತೆ ನಿನ್ನನ್ನು ಮರೆತೇ ಬಿಟ್ಟಿದ್ದೆ, ಎದ್ದೊಡನೆ ನಿನಗೀಗ ಪುನಃ ಸ್ಮರಿಸುತ್ತಿದ್ದೇನೆ, ಕೃತಜ್ಞನಾಗಿದ್ದೇನೆ. ಈ ಸಾಷ್ಟಾಂಗ ನಮಸ್ಕಾರದೊಂದಿಗೆ ಭೂಮಿ ತಾಯಿಯ ಆಣೆ, ಕ್ಷಮಿಸೋ ಎಂಬ ಭಾವದಿಂದ ನಿನ್ನನ್ನೀಗ ಕರೆಯುತ್ತಿದ್ದೇನೆ, ಕಾಡುತ್ತಿದ್ದೇನೆ, ನಿನ್ನ ಮಡಿಲ ಕಂದನಾಗಿದ್ದೇನೆ. ಇನ್ನು ಮುಂದೆ ದಿನದಿನೂ ಕೂಡ ನಿನ್ನನ್ನು ಸದಾಕಾಲ ಸ್ಮರಿಸಿ ಸತತ ಮಾನಸಿಕ ಧ್ಯಾನದಿಂದ ನಿನ್ನಿಂದಲೇ ನಾನು ಬೆಳಗಬೇಕು, ಬೆಳಕು ಪಡೆಯಬೇಕು, ಜಗತ್ತಿಗೆ ಈ ಸತ್ಯ ಹೇಳಬೇಕು ಎಂಬ ಒಂದೇ ಇರಾದೆಯಿಂದ
ದುಡಿಯುತ್ತೇನೆ, ನುಡಿಯುತ್ತೇನೆ, ಬಡಿಯುತ್ತೇನೆ, ನಡೆಯುತ್ತೇನೆ ಎಂದು ನಾವು ಪ್ರತಿನಿತ್ಯ ತೊಡೋದು ಬೇಡವೇ? ಭಗವಂತ ಎಷ್ಟೊಂದು ನಿಸ್ವಾರ್ಥತೆ ಗಣಿಯಾಗಿದ್ದಾನೆ. ನಾವು ಆತ್ಮಶಕ್ತಿಯನ್ನು ಮರ್ತೇ ಬಿಟ್ಟರು ಕೂಡ ನನ್ನ ಮಗು, ನನ್ನ ಮಗು, ನನ್ನ ಮಗು ಬದುಕಬೇಕು, ಬೆಳೆಯಬೇಕು, ಬೆಳಗಬೇಕು. ಎಷ್ಟೊಂದು ನಿಸ್ವಾರ್ಥದಿಂದ ನಮ್ಮಲ್ಲಿ ಶಕ್ತಿದಾತ, ಯುಕ್ತಿದಾತ, ಭಕ್ತಿದಾತ, ವಿರಕ್ತಿದಾತ, ವಿಮುಕ್ತಿದಾತನಾಗಿ ಹಗಲಿರುಳು ಸದ್ದಿಲ್ಲದೆ ನಿಸ್ವಾರ್ಥತೆ ಗಣಿಯಾಗಿ ಸಂತೋಷದಿಂದ ದುಡಿಯುತ್ತಾನೆ. ಯೋಚನೆ ಮಾಡಿ, ನಾವೇನು ತಾನೇ ಕೊಡಬಲ್ಲೋ ಅವನಿಗೆ? ಅಟ್ಲೀಸ್ಟ್ ಕೃತಜ್ಞತೆಯಿಂದ ಆತನಿಗೆ ಅರ್ಪಿಸೋಣ, ಧನ್ಯತೆಯಿಂದ ಸೊನ್ನೆಯಾಗೋಣ. ಅದನ್ನು ಈ ಕ್ಷಣದಿಂದಲೇ ನಾವು ಖಂಡಿತವಾಗಿ ಮಾಡಿಕೊಂಡ್ರೆ ಅವನಿಗೇನೂ ಲಾಭ ಇಲ್ಲ, ನಮಗೆ ಲಾಭ. ಅವನ ಸ್ಮರಣೆ ಅತ್ಯಂತ ಉತ್ಸಾಹವನ್ನು ಕೊಡುತ್ತದೆ. ನವೋತ್ಸಾಹದ ಗಣಿ ನಾವು ಆಗಬಲ್ಲೆವು. ಹೇ ದೇವರೇ, ಹೇ ಪರಮಾತ್ಮ, ಹೇ ಭಗವಂತ ಎಂದು ಕರೆಯುವಾಗ ಖಂಡಿತವಾಗಿಯೂ ನಿಮ್ಮ ಒಳಕಿವಿ ತೆರೆದರೆ ಮಗು, ಮುದ್ದು, ಜಾಣ, ಕಂದ, ಈ ಭಾವದಿಂದ ಭಗವಂತ ಖಂಡಿತ ಪ್ರತಿಸ್ಪಂದಿಸುತ್ತಾನೆ. ಕಳೆದ 40 ವರ್ಷಗಳಿಂದಲೂ ಈ ಭಗವದ್ವಾಣಿಯನ್ನು ಒಳಕಿವಿಯ ಮೂಲಕ ಆಸ್ವಾದಿಸಿದ ನನಗೆ ಜಗತ್ತಿನ ಎಲ್ಲರಿಗೂ ಈ ಭಾಗ್ಯ ಸಿಗಬೇಕೆಂಬ ಒಂದೇ ಒಂದು ಆಸೆ. ಅದಕ್ಕೆ ಸದಾಕಾಲ ಪ್ರಕೃತಿಯನ್ನು ಕಾಣುವಾಗ ಕಣ್ಣು ತುಂಬುತ್ತದೆ. ಪ್ರಕೃತಿಯ ಒಂದೊಂದು ಮರಗಿಡಗಳನ್ನು ನೀವು ಮೇ ತಿಂಗಳಿನಲ್ಲಿ ನೋಡಿದರೆ ಹೊರಗಡೆ ಎಂಥ ಬಿಸಿಲಿರುತ್ತದೆ ಯೋಚನೆ ಮಾಡಿ. ಆದರೂ ಒಂದೊಂದು ಮರಗಿಡಗಳ ಆ ಹಸಿರು ಎಲೆ ಕಂಡಾಗ ಖಂಡಿತವಾಗಿಯೂ ಕಣ್ಣು ತುಂಬಿ ಬರುತ್ತದೆ. ಮೈಲುಗಟ್ಟಲೆ ದೂರ ಸದ್ದಿಲ್ಲದೆ ಸುದ್ದಿ ಮಾಡದೆ ಬೇರನ್ನು ಕಳುಹಿಸಿ ನೀರಿನ ಪಸೆಯನ್ನು ಹೀರಿ ಒಂದೊಂದು ಎಲೆಯು ಎಷ್ಟೊಂದು ತಾಜಾ ಹಸಿರಾಗಿ ಈ ಜಗತ್ತಿಗೆ ನಾನೂ ಕೂಡ ಖಂಡಿತವಾಗಿ ಸತ್ವಯುತವಾಗಿ ಸತ್ಯಯುತವಾಗಿ ತಲೆ ಎತ್ತಬಲ್ಲೆ, ಬೆಳಗಬಲ್ಲೆ ಎಂದು ಛಾತಿಯಿಂದ ತೋರಿಸುವ ಇಂಥ ಮರಗಿಡಗಳನ್ನು ಕಂಡಾಗ ತುಂಬ ಸಂತೋಷವಾಗುತ್ತದೆ. ಭಗವದೀಯರಾಗಿ ಪ್ರಕೃತಿಯ ಎಲ್ಲ ವಸ್ತುಗಳು ಇರುವಾಗ ಮಾತು, ನಗು, ವಂದನೆ ಇರುವ ಮಾನವನು ಕೂಡ ಭಗವದೀಯರಾಗಬೇಕು. ಭಗವಂತ ಮೆಚ್ಚುವಂತೆ ಆತ ದಿನಚರಿಯಲ್ಲಿ ಮುಂದಾಗಬೇಕು. ನಾವು ಭಗವಂತ ನೀನು ಗ್ರೇಟ್ ಅಂತ ಹೇಳುವುದಲ್ಲ, ಭಗವಂತನೇ ಪ್ರತಿಸ್ಪಂದಿಸಿ ಮಗು ನೀನು ಗ್ರೇಟೆಸ್ಟ್, ನೀನು ಧನ್ಯರಲ್ಲಿ ಧನ್ಯ, ನೀನು ನಿಜವಾಗಿಯೂ ಸದಾಮಾನ್ಯ ಎಂದು ನಮ್ಮ ವರ್ತನೆಗೆ, ಗುಣಕ್ಕೆ, ನಡತೆಗೆ, ಶೀಲಕ್ಕೆ ಭಗವಂತ ಖಂಡಿತವಾಗಿಯೂ ಖುಷಿಪಟ್ಟು ನಮ್ಮನ್ನು ಮೇಲೆತ್ತಬೇಕು, ಮುದ್ದಿಸಬೇಕು, ನಮ್ಮ ಭವ್ಯ ದಾರಿಯನ್ನು ಆತ ತೋರಿಸಬೇಕು. ಇಂಥ ಛಲ, ಬಲ, ಹಂಬಲ ನೀವು ಮೈಗೂಡಿಸಿಕೊಳ್ಳಲೇಬೇಕು. ಆಗ ಮಾತ್ರ ನಿಮ್ಮ ಜೀವನ ಉಜ್ಜೀವನವಾಗುತ್ತದೆ, ಬದುಕೆಲ್ಲ ಬಂಗಾರವಾಗುತ್ತದೆ, ಬಾಳೆಲ್ಲ ಬೆಳಕಾಗುತ್ತದೆ, ಜೀವನ ಜೇನಾಗುತ್ತದೆ. ಯೋಚನೆ ಮಾಡಿ, ಕಷ್ಟವೇನಿಲ್ಲ. ಹುಟ್ಟಿದಂದಿನಿಂದ ಸುಸಂಸ್ಕಾರ ಬೇಕು. ಸದ್ಗ್ರಂಥಗಳ ಮೂಲಕ ನಾವು ಅಭ್ಯಾಸದ ಸಜ್ಜನರ ಮೂಲಕ ನನ್ನ ಜೀವನವನ್ನು ಪಾವನ ಮಾಡಿಕೊಳ್ಳುವ ಕೆಚ್ಚು, ನೆಚ್ಚು, ಹುಚ್ಚು ಬೇಕು. ಮನಸ್ಸಿದ್ದರೆ ಮಾರ್ಗವಿದೆ. ಖಂಡಿತ ಕಷ್ಟವೇನಿಲ್ಲ. ಮೊದಲಿಗೆ ಅಯ್ಯೋ ಹಾಗಾಗುತ್ತೋ ಏನಾಗುತ್ತೋ ಭಯ ಇರುತ್ತದೆ. ಆ ಭಯ ಬೇತಾಳವನ್ನು ಖಂಡಿತವಾಗಿಯೂ ಮೆಟ್ಟಬೇಕು. ಭಗವಂತನನ್ನು ಮುಟ್ಟಬೇಕು, ಭಗವದೀಯರಾಗಬೇಕು. ಭಗವಂತನೇ ಮೆಚ್ಚುವಂತೆ ಆದರ್ಶ ವ್ಯಕ್ತಿ ನಾವಾಗಬೇಕು, ಆದರ್ಶ ಸೇವಕನಾಗಬೇಕು, ಆದರ್ಶ ಜೀವನ ನಮ್ಮದಾಗಬೇಕು. ಇಂಥ ಸ್ಥಿತಿಯಲ್ಲಿ ನಾವು ಮನಸ್ಸು ಮಾಡಬೇಕು. ನಾಳೆ ಮತ್ತೆ ಮುಂದೆ ಖಂಡಿತ ಆಗುವುದಿಲ್ಲ. ಈ ಕ್ಷಣ ಮಾತ್ರ ನಮ್ಮದು. ನಾಳೆ ಎಂದರೆ ಖಾಲಿ ಹಳೆ. ಅದಕ್ಕೆ ಈಗಿಂದೀಗಲೇ ನಾವು ಚುರುಕಾಗಬೇಕು, ನಿಷ್ಠ ಭಕ್ತರಾಗಬೇಕು, ಆದರ್ಶ ಸೇವಕರಾಗಬೇಕು. ಭಗವಂತನನ್ನು ಮೆಚ್ಚಿಕೊಂಡು ನಿನ್ನ ಮಧುರ ವಾಣಿ ಕೇಳಲೇಬೇಕು, ನಿನ್ನ ದಿವ್ಯ ದರ್ಶನ ಭಾಗ್ಯ ಪಡೆಯಲೇಬೇಕು. ಈ ಕೆಚ್ಚು, ನೆಚ್ಚು, ಮೆಚ್ಚು, ಹುಚ್ಚು ನಮ್ಮದಾಗಬೇಕು. ಖಂಡಿತವಾಗಿಯೂ ಅಸಾಧ್ಯವಲ್ಲ, ಕಷ್ಟ ಸಾಧ್ಯ ಅಷ್ಟೇ. ಈಗಿಂದೀಗಲೇ ಮನಸ್ಸು ಮಾಡಬೇಕು. ಈ ಜನ್ಮ ಮಾತ್ರ ನಮ್ಮದು. ಮತ್ತೆ ಜನ್ಮ ಬರುತ್ತದೋ ಇಲ್ಲವೋ ಗ್ಯಾರಂಟಿ ಇಲ್ಲ. ಹಾಗಾಗಿ ಈ ಕ್ಷಣವೇ ನಾವು ಮನಸ್ಸು ಮಾಡೋಣ. ನಾಳೆ ಮತ್ತೆ ಮುಂದೆ ಖಂಡಿತ ಬೇಡ. ಎರೇಸ್ ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚಡ್ ಎಂಬ ಸ್ವಾಮಿ ವಿವೇಕಾನಂದರ ಮಧುರವಾಣಿಯಂತೆ ಚುರುಕಾಗೋಣ, ಮೇಲೇನೋಣ, ಮನಸ್ಸು ಮಾಡೋಣವೇ. ನಮಸ್ಕಾರ.